ಅಯೋಧ್ಯೆಯಲ್ಲಿ ಶ್ರೀರಾಮಲಲ್ಲಾ ಪ್ರತಿಷ್ಠಾಪನೆ ಬಳಿಕ ಇದೀಗ ಅಯೋಧ್ಯೆಯಲ್ಲಿ ಮತ್ತೊಂದು ಐತಿಹಾಸಿಕ ಕ್ಷಣ. ಜೂನ್ 3ರಿಂದ ಜೂನ್ 5ರವರೆಗೆ ರಾಮ ದರ್ಬಾರ್ ಮತ್ತು ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮ ನಡೆಯುತ್ತಿದೆ. ಈ ಸಮಾರಂಭದಲ್ಲಿ ರಾಮ ಜನ್ಮಭೂಮಿಯ ಮೊದಲ ಮಹಡಿಯಲ್ಲಿರುವ ರಾಮ ದರ್ಬಾರ್ನ 8 ದೇವಾಲಯಗಳು, ಪಾರ್ಕೂಟ, ಶಿವಲಿಂಗ, ಗಣಪತಿ, ಹನುಮಾನ್, ಸೂರ್ಯ, ಭಗವತಿ, ಅನ್ನಪೂರ್ಣ 6 ದೇವಾಲಯಗಳು ಮತ್ತು ಶೇಷಾವತಾರ ದೇವಾಲಯದಲ್ಲಿರುವ ದೇವತೆಗಳ ವಿಗ್ರಹಗಳ ಪ್ರಾಣ ಪ್ರತಿಷ್ಠಾನ ನಡೆಯುತ್ತಿದೆ. ರಾಮ ದೇವಾಲಯವನ್ನ ಸುಂದರವಾದ ದೀಪಗಳಿಂದ ಅಲಂಕರಿಸಲಾಗಿದೆ. ಮತ್ತೊಮ್ಮೆ ರಾಮ ಮಂದಿರದ ಬಗ್ಗೆ ಪ್ರಪಂಚದಾದ್ಯಂತ ಚರ್ಚೆ ಶುರುವಾಗಿದೆ. 2024ರ ಜನವರಿ 22ರಂದು ಶ್ರೀರಾಮಲಲ್ಲಾ ಪ್ರತಿಷ್ಠಾಪನೆ ಮಾಡಲಾಯಿತು. ಈಗ ಮತ್ತೆ 3 ದಿನಗಳ ಕಾರ್ಯಕ್ರಮ ನಡೀತಾ ಇದೆ. ಜನವರಿ 22, 2024ರಂದು ಭಗವಾನ್ ಶ್ರೀರಾಮನನ್ನ ಬಾಲರಾಮನಾಗಿ ಪ್ರತಿಷ್ಠಾಪಿಸಲಾಯಿತು. ಈಗ 2ನೇ ಪ್ರಾಣ ಪ್ರತಿಷ್ಠೆಯಲ್ಲಿ ಭಗವಾನ್ ರಾಮನನ್ನ ರಾಜನಾಗಿ ಪ್ರತಿಷ್ಠಾಪಿಸಲಾಗುತ್ತೆ. ರಾಮ ದೇವಾಲಯದ ಮೊದಲ ಮಹಡಿಯಲ್ಲಿ ರಾಜ ರಾಮನ ಆಸ್ಥಾನವಿರುತ್ತೆ. ಈ ಆಸ್ಥಾನದಲ್ಲಿ ಭಗವಾನ್ ರಾಮನು ತನ್ನ ಕಿರಿಯ ಸಹೋದರ ಲಕ್ಷ್ಮಣ, ಭರತ, ಶತ್ರುಘ್ನ ಹಾಗೆ ಜಾನಕಿ ಮತ್ತು ಬಂಟ ಹನುಮಂತನೊಂದಿಗೆ ಉಪಸ್ಥಿತನಿರುತ್ತಾನೆ. ಅಯೋಧ್ಯೆಗೆ ಆಗಮಿಸುವ ಭಕ್ತರಲ್ಲಿ ಸಾಕಷ್ಟು ಉತ್ಸಾಹವನ್ನ ಇದು ಹೆಚ್ಚು ಮಾಡಿದೆ. ರಾಮಲಲ್ಲಾ ದರ್ಶನ ಪಡೆದ ನಂತರ ರಾಜರಾಮನ ಪ್ರಾಣ ಪ್ರತಿಷ್ಠೆಯ ಬಗ್ಗೆ ಭಕ್ತರು ಕೂಡ ಉತ್ಸುಕರಾಗಿದ್ದಾರೆ. ಹೌದು, ಈ ಹಿನ್ನೆಲೆಯಲ್ಲಿ ಭದ್ರತಾ ವ್ಯವಸ್ಥೆಗಳ ಬಗ್ಗೆ ರಾಮನಗರಿ ಪರಿಪೂರ್ಣ ಭದ್ರತೆಯಿಂದ ತುಂಬಿದೆ. ಎಲ್ಲ ಕಾರ್ಯಕ್ರಮ ಸ್ಥಳಗಳಲ್ಲಿ ಹೆಚ್ಚುವರಿ ಭದ್ರತಾ ಪಡೆಗಳನ್ನ ನಿಯೋಜಿಸಲಾಗಿದೆ. ಇದರೊಂದಿಗೆ ದರ್ಶನಕ್ಕಾಗಿ ಅಯೋಧ್ಯೆಗೆ ಬರುವ ಭಕ್ತರಿಗೆ ಯಾವುದೇ ಸಮಸ್ಯೆ ಎದುರಾಗದಂತೆ ನೋಡಿಕೊಳ್ಳಲಾಗ್ತಾ ಇದೆ. ವಿಗ್ರಹಗಳ ಪ್ರತಿಷ್ಠಾಪನೆ ರಾಮನ ಜೊತೆಗೆ ಇತರ 7 ಉಪದೇವಾಲಯಗಳಲ್ಲಿ ಸ್ಥಾಪಿಸಲಾದ ವಿಗ್ರಹಗಳನ್ನ ಸಹ ಪ್ರತಿಷ್ಠಾಪಿಸಲಾಗುತ್ತೆ. ಇದರಲ್ಲಿ ಕೋಟೆಯ ಈಶಾನ್ಯ ಮೂಲೆಯಲ್ಲಿ ಶಿವಲಿಂಗವನ್ನ, ಅಗ್ನಿ ಮೂಲೆಯಲ್ಲಿ ಮೊದಲು ಪೂಜಿಸಲ್ಪಟ್ಟ ಶ್ರೀ ಗಣೇಶನನ್ನ, ದಕ್ಷಿಣ ತೋಳಿನ ಮಧ್ಯದಲ್ಲಿ ಮಹಾಬಲಿ ಹನುಮನನ್ನ, ನೈಋತ್ಯ ಮೂಲೆಯಲ್ಲಿ ಗೋಚರ ದೇವರು ಸೂರ್ಯನನ್ನ, ವಾಯುವ್ಯ ಮೂಲೆಯಲ್ಲಿ ತಾಯಿ ಭಗವತಿಯನ್ನ ಮತ್ತು ಉತ್ತರ ತೋಳಿನ ಮಧ್ಯದಲ್ಲಿ ಅನ್ನಪೂರ್ಣ ಮಾತೆಯ ವಿಗ್ರಹವನ್ನ ಪ್ರತಿಷ್ಠಾಪಿಸಲಾಗುತ್ತೆ. ಇದರೊಂದಿಗೆ ಮುಖ್ಯ ದೇವಾಲಯದ ಮೊದಲ ಮಹಡಿಯಲ್ಲಿ ರಾಮ ದರ್ಬಾರ್ ಮತ್ತು ಕೋಟೆಯ ನೈಋತ್ಯ ಮೂಲೆಯಲ್ಲಿ ಶೇಷಾವತಾರ ವಿಗ್ರಹವನ್ನ ಪ್ರತಿಷ್ಠಾಪಿಸಲಾಗುತ್ತೆ. ರಾಮ ಮಂದಿರದ ಮೊದಲ ಮಹಡಿಯಲ್ಲಿ ರಾಜರಾಮನ ಆಸ್ಥಾನವಿರುತ್ತೆ. ಇಲ್ಲಿ ಎಲ್ಲಾ ಬಾಗಿಲುಗಳನ್ನು ಸ್ಥಾಪಿಸಲಾಗಿದೆ. ಕೋಟೆಯ ಮಧ್ಯದಲ್ಲಿ ನಿರ್ಮಿಸಲಾದ 6 ಪೂರಕ ದೇವಾಲಯಗಳು ಮತ್ತು ಸಪ್ತ ಋಷಿಗಳ 7 ದೇವಾಲಯಗಳಲ್ಲಿ ಬಾಗಿಲುಗಳನ್ನು ಸ್ಥಾಪಿಸುವ ಕೆಲಸ ಪೂರ್ಣಗೊಂಡಿದೆ. ಶಿವ ಮಂದಿರದಲ್ಲಿ ಶಿವಲಿಂಗವನ್ನ ಸ್ಥಾಪಿಸುವ ಕೆಲಸ ನಡೆಯುತ್ತೆ. ಶ್ರೀರಾಮ ಜನ್ಮಭೂಮಿಯ 2.77 ಎಕರೆಗಳಲ್ಲಿ ನಿರ್ಮಿಸಲಾದ ರಾಮ ಮಂದಿರದ ಮೊದಲ ಮಹಡಿಯಲ್ಲಿ ಭಗವಾನ್ ಶ್ರೀರಾಮ, ಮಾತಾ ಜಾನಕಿ ಅವರ 3 ಕಿರಿಯ ಸಹೋದರರು, ಹನುಮಾನ್ಜಿ ವಿಗ್ರಹ ಸ್ಥಾಪಿಸಲಾಗಿದೆ. ಇದರ ಪ್ರಾಣ ಪ್ರತಿಷ್ಠೆಯನ್ನ ಮಾಡಬೇಕಿದೆ. ರಾಮ ಮಂದಿರವನ್ನ ಸಾಂಪ್ರದಾಯಿಕ ನಗರ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಇದರ ಉದ್ದ ಪೂರ್ವದಿಂದ ಪಶ್ಚಿಮಕ್ಕೆ 380 ಅಡಿ, ಅಗಲ 250 ಅಡಿ, ಎತ್ತರ 161 ಅಡಿ, ಒಟ್ಟು 392 ಕಂಬಗಳು, 44 ಬಾಗಿಲುಗಳನ್ನು ಹೊಂದಿದೆ. ಜೂನ್ 2ರಂದು ಮಾತೃಶಕ್ತಿ ಜಲಕಲಶ ಯಾತ್ರೆಯು ಸರಯೂ ನದಿಯ ದಡದಿಂದ ಪ್ರಾರಂಭ ಆಯಿತು. ಕಲಶಯಾತ್ರೆಯ ಮರುದಿನ ಜೂನ್ 3ರಂದು ಜ್ಯೇಷ್ಠ ಶುಕ್ಲ ಅಷ್ಟಮಿಯಿಂದ ಪ್ರಾರಂಭವಾಗಿರುವ 3 ದಿನಗಳ ಕಾರ್ಯಕ್ರಮ ಜೂನ್ 5ರಂದು ದಶಮಿಯಂದು ಪೂಜೆ, ಭೋಗ, ಆರತಿಯೊಂದಿಗೆ ಮುಕ್ತಾಯವಾಗುತ್ತೆ. ಆಚರಣೆಗಳು ಜೂನ್ 5ರಂದು ಬೆಳಗ್ಗೆ 6:30ಕ್ಕೆ ಪ್ರಾರಂಭವಾಗಿ ಬೆಳಗ್ಗೆ 11:20ರವರೆಗೆ ಮುಂದುವರಿಯುತ್ತೆ. ಅಭಿಜಿನ್ ಮುಹೂರ್ತವು ಬೆಳಗ್ಗೆ 11:25ರಿಂದ ಬೆಳಗ್ಗೆ 11:40ರವರೆಗೆ ಇರುತ್ತೆ. ರಾಜರಾಮನ ಪ್ರಾಣ ಪ್ರತಿಷ್ಠಾಪನೆಯು ಈ ಅಭಿಜಿನ್ ಮುಹೂರ್ತದಲ್ಲಿ ನಡೆಯುತ್ತೆ. ಚಂದೋಲಿಯ ಮಹಾನ್ ಪಂಡಿತ್ ಜಯಪ್ರಕಾಶ್ ತಿವಾರಿ 101 ವೈದಿಕ ಆಚಾರ್ಯರೊಂದಿಗೆ 8 ದೇವಾಲಯಗಳಲ್ಲಿ ಏಕಕಾಲದಲ್ಲಿ ದೇವರುಗಳ ವಿಗ್ರಹಗಳ ಪ್ರಾಣ ಪ್ರತಿಷ್ಠೆಯನ್ನ ಮಾಡ್ತಾರೆ. ಅಯೋಧ್ಯೆಯಲ್ಲಿನ ಐತಿಹಾಸಿಕ ರಾಮ ಮಂದಿರದ ನಿರ್ಮಾಣ ಕಾರ್ಯ ಜೂನ್ 5ರೊಳಗೆ ಪೂರ್ಣಗೊಳ್ಳಲಿದ್ದು, ಜೂನ್ 3ರಿಂದ ಪ್ರಾರಂಭವಾಗಿರುವ ಸಮಾರಂಭದಲ್ಲಿ ರಾಮ ದರ್ಬಾರ್ನ ಪವಿತ್ರೀಕರಣ ನಡೆಯಲಿದೆ ಎಂದು ಈಗಾಗಲೇ ರಾಮ ಜನ್ಮಭೂಮಿ ನಿರ್ಮಾಣ ಸಮಿತಿ ತಿಳಿಸಿದೆ. ರಾಮ ದರ್ಬಾರ್ನ ಪ್ರಾಣ ಪ್ರತಿಷ್ಠೆ ಜೂನ್ 3ರಿಂದ 5ರವರೆಗೆ ನಡೆಯುತ್ತೆ. ಜೂನ್ 5ರಂದು ನಡೆಯಲಿರುವ ಪವಿತ್ರೀಕರಣ ಸಮಾರಂಭಕ್ಕೆ ವಿವಿಧ ಧರ್ಮಗಳ ಆಧ್ಯಾತ್ಮಿಕ ನಾಯಕರನ್ನ ಆಹ್ವಾನಿಸಲಾಗುತ್ತೆ. ಕೇಂದ್ರ ಅಥವಾ ರಾಜ್ಯ ಸರ್ಕಾರಗಳ ಯಾವುದೇ ವಿಐಪಿಗಳು ಅಥವಾ ರಾಜಕೀಯ ನಾಯಕರು ಈ ಕಾರ್ಯಕ್ರಮದ ಭಾಗವಾಗಿರುವುದಿಲ್ಲ. ದೇವಾಲಯ ನಿರ್ಮಾಣದ ಹಿಂದೆ ಯಾವುದೇ ರಾಜಕೀಯ ಉದ್ದೇಶಗಳಿಲ್ಲ. 500 ವರ್ಷಗಳಿಗೂ ಹೆಚ್ಚು ಕಾಲದ ಹೋರಾಟದ ನಂತರ ಈ ಕ್ಷಣ ಬಂದಿದೆ ಎಂದು ರಾಮ ಜನ್ಮಭೂಮಿ ನಿರ್ಮಾಣ ಸಮಿತಿ ಹೇಳಿದೆ. ಪವಿತ್ರೀಕರಣದ ನಂತರ ದೇವಾಲಯದ ಹೊಸದಾಗಿ ಪೂರ್ಣಗೊಂಡ ಭಾಗವನ್ನ ಸಮಾರಂಭದ ನಂತರ 1 ವಾರದೊಳಗೆ ಸಾರ್ವಜನಿಕರಿಗೆ ತೆರೆಯಲಾಗುತ್ತೆ. ರಾಮಪಥ, ಭಕ್ತಿಪಥ, ಜನ್ಮಭೂಮಿ ಪಥ,
ಅಭಿವೃದ್ಧಿಯ ನಂತರ ಅಯೋಧ್ಯೆಯಲ್ಲಿ 20 ಕಿಲೋಮೀಟರ್ ಉದ್ದದ ಹೊಸ ಭಾರತ ಪಥವನ್ನ ಶೀಘ್ರದಲ್ಲೇ ನಿರ್ಮಿಸಲಾಗುತ್ತೆ. 900 ಕೋಟಿ ರೂಪಾಯಿ ಅಂದಾಜು ವೆಚ್ಚದ ಈ ಯೋಜನೆಯನ್ನ ಈಗಾಗಲೇ ಉತ್ತರ ಪ್ರದೇಶ ಸರ್ಕಾರ ಘೋಷಿಸಿದೆ. ಬಾಲರಾಮನ ಪವಿತ್ರೀಕರಣ ಕಳೆದ ವರ್ಷ ಜನವರಿ 22ರಂದು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಡೆಯಿತು. ಒಟ್ಟಾರೆ 105 ವೈದಿಕ ಆಚಾರ್ಯರೊಂದಿಗೆ ಏಕಕಾಲದಲ್ಲಿ ವಿಗ್ರಹಗಳ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೀತಾ ಇದೆ.